2008-09ರಲ್ಲಿ 60 ಲಕ್ಷ ದುಡ್ಡು ಬಂತು. 2 ಎಕರೆ ಜಮೀನ್ದು ದುಡ್ಡು. ಇಂಟೆನ್ಷನಲಾಗಿ ಏನು ಸೇಲ್ ಮಾಡಿಲ್ಲ, ಹಂಗೆ ದೊಡ್ಡಪ್ಪ ಚಿಕ್ಕಪ್ಪ ಅಂದ್ರೆ ಸೇರಿ ಸೇಲ್ ಮಾಡಬೇಕಾಗಿ ಬಂತು. ಸೇಲ್ ಮಾಡಿ ಹಳ್ಳಿಯಿಂದ ಹೊಸಕೋಟೆ ಟೌನಿಗೆ ಬಂದು ಒಂದು ಬಾಡಿಗೆ ಮನೆ ಮಾಡಿಕೊಂಡು ಒಂದು ಅರ್ಧ ಸೈಟ್ ತೊಗೊಂಡು ಮಿಕ್ಕಿದ ದುಡ್ಡನ್ನ ಖರ್ಚು ಮಾಡಿಕೊಂಡು ಒಂದು ತಾಯಿ ಮತ್ತು ಮಗನಿಗೆ ಒಂದು 19-20 ವರ್ಷ ವಯಸ್ಸು, ಒಳ್ಳೆ ಹುಡುಗ, ಬೇಡ ಬಿಡಿಸಿಲ್ಲ ಏನಿಲ್ಲ, ಒಂದು 6 ಅಡಿ ಆಳು, ಒಂದು 80-85 kg ತೂಕ, ಫಿಟ್ನೆಸ್ಸು ಚೆನ್ನಾಗಿ, ಏನೋ ಮಸ್ಕ್ಯುಲರು. ದುಡ್ಡು ಬಂದ ಮೇಲೆ ಆಬ್ವಿಯಸ್ಲಿ ಬುದ್ಧಿ ಇಲ್ಲ ಅಂತಂದರೆ ಒಳ್ಳೊಳ್ಳೆ ಫ್ರೆಂಡ್ಸ್ ಕೂಡ ಜೊತೆ ಸೇರ್ತಾರೆ, ಒಳ್ಳೊಳ್ಳೆಯವರು. ಆಮೇಲೆ ಒಂದಿನ ಡಿಗ್ರಿ ಫೈನಲ್ ಇಯರಲ್ಲಿ ಇರಬೇಕಾದ್ರೆ ನಾನು ಅಂದರೆ ಅವಾಗ ತಾನೇ ಇದು ಸ್ಟೋರಿ ಎಲ್ಲ ನನ್ನ ಫ್ರೆಂಡ್ದು. ಅವಾಗ ತಾನೇ ದುಡ್ಡು ಬಂದಿತ್ತು, ಒಂದು 3-4 ತಿಂಗಳಾಗಿತ್ತು. ಒಂದು ಸಲ ಬಂದು ಬರೋ ಮಗ ನನ್ನ ಕಂಪ್ನಿ ಕೊಡಿ ಅಂತೆ, ಒಂದು ಬಿಯರ್ ಹೊಡಿಬೇಕು ಅಂತ ಹೇಳಿದ. ಸರಿ, ನಾನು ನನ್ನ ಫ್ರೆಂಡ್ಸು ಜೊತೆಲಿ ಒಂದಿಬ್ಬರಿದ್ದರು. ನಾವು ಹೋದ್ವಿ ಹೊಸಕೋಟೆ ರಂಗನಾಥ ಬಾರು. ನಮ್ಮ ಕಾಲೇಜು 3:30 ಬಿಡ್ತು. 4 ಗಂಟೆಗೆ ಹೋದ್ವಿ. ಅವನು 2-3-4 ಬೀರ್ ಕುಡಿದ್ಮೇಲೆ ಇವ್ರಿಗೆ ಫ್ರೆಂಡ್ಸು, ಬೇರೆ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡ್ದ. ಅವನೇ ಕಾಲ್ ಮಾಡ್ದ, ಸ್ವಲ್ಪ ಜನ ಅವನಿಗೆ ಕಾಲ್ ಮಾಡಿದ್ರು, ಬಂದರು. ಟೇಬಲ್ ಎಷ್ಟಿತ್ತು ಅದ್ರ ತುಂಬ ಬಿಯರ್ ಬಾಟ್ಲಿಗಳಿದ್ವು. ಕಡೆಗೆ ಎದ್ದೇಳೋಷ್ಟೊತ್ತಿಗೆ ರಾತ್ರಿ 9 ಗಂಟೆ, ಬಿಲ್ಲು 6,000 ಆಗಿತ್ತು. ನಾನು ಬಸ್ಗೆ ಹೋಗ್ಬೇಕಾಯ್ತು, 6 ಗಂಟೆಗೆ ಹೋಗ್ತೀನಿ ಅಂದೆ. ಅವನು ಇಲ್ಲ ಇವರು ಆಮೇಲೆ ನನ್ನ ಮಕ್ಕಳು ಇದು ಮಾಡಿಬಿಡ್ತಾರೆ, ನನ್ನ ಮನೆ ತನಕ ಹಂಗೆ ಬಿಡು, ಇವರು ರಾತ್ರಿ ಎಲ್ಲ ಆಮೇಲೆ ಬಿಡಲ್ಲ, ನನ್ನ ಕುಡ್ಕೊಂಡೇ ಇದ್ದೋಗ್ಬಿಡ್ತಾರೆ, ಮನೆ ತನಕ ಹಂಗೆ ಬಿಡಿ ಅಂತ ಅಂತ ಹೇಳ್ದ. ಸರಿ ಆಯ್ತು ಇದ್ದೆ. ಆಮೇಲೆ ಅವನು ಹೊಸಕೋಟೆ ಟೌನಲ್ಲೇ ಇದ್ದಿದ್ದು. ಅವನ ಹತ್ರ ಸಮುರಾಯಿ ಗಾಡಿ ಇತ್ತು, ಬೈಕು. ನಮ್ಗೆ ಆ ಕಾಲಕ್ಕೆ ಸಮುರಾಯಿ RX 100 ಹೊಸದಾಗಿ ಬಂದಿರೋ ಪಲ್ಸರು ಇವೆಲ್ಲ ಅಂದರೆ ಭಯಂಕರ ಕ್ರೇಜು. ಸರಿ ಆಯಿತು, 10 ಗಂಟೆಗೇನೋ ಬಿಲ್ಲು 5,500, 500 ರೂಪಾಯಿ ಟಿಪ್ಸು ಕೊಟ್ಬಿಟ್ಟು ಹೋದ್ವಿ. ಆ ಕಾಲದಲ್ಲಿ ಒಂದು ಮನುಷ್ಯನಿಗೆ 80-100 ರೂಪಾಯಿ ಕೂಲಿ ಇತ್ತು ಒಂದು ದಿನಕ್ಕೆ. ಆ್ಯಂಡ್ ಬಂಗಾರ 1 ಗ್ರಾಮು 1,000 ರೂಪಾಯಿ, 800-1,000 ರೂಪಾಯಿ ಇತ್ತು ಆ ಟೈಮ್ಗೆ ನನ್ನ ಐಡಿಯಾ. ಆಮೇಲೆ ಏನಾಯಿತು, 800-1,000 ರೂಪಾಯಿ ಬಂಗಾರ ಇದ್ದರೆ ಇಮ್ಯಾಜಿನ್ ಮಾಡಿ 6,000 ರೂಪಾಯಿಗೆ 6 ಗ್ರಾಮ್ ಬಂಗಾರ ಬರ್ತಾಯಿತ್ತು. ಅಂದರೆ ಆ ಟೈಮಲ್ಲಿ ಏನು ಗೊತ್ತಾಗಲ್ಲ ಅಂದ್ಕೊಳ್ಳಿ. ಅವಾಗೇನು ಅವಾಗ ಎಂಜಾಯ್ ಮಾಡೋ ಟೈಮು, ಏನೋ ಇದೆಲ್ಲ ಇನ್ವೆಸ್ಟ್ ಮಾಡೋ 19-20 ವರ್ಷ ವಯಸ್ಸು ಹಿಂಗಿರುತ್ತೆ. ಸರಿ, ನೆಕ್ಸ್ಟ್ ಏನಾಯ್ತು ಅಂದರೆ, ಇದೆಲ್ಲ ಆಯಿತು. ನಾನೊಂದು 2 ಸಲ ಹೋಗಿದ್ದೆ ಅವ್ನ ಜೊತೆ, ಕ್ಲೋಸ್ ಫ್ರೆಂಡ್ಸೇ ನಾವು. ಅವರಮ್ಮ ಚೆನ್ನಾಗಿ ಪರಿಚಯ, ಅವ್ರ ಮನೆಗೆಲ್ಲ ಹೋಗಿದ್ದೀನಿ, ಅವ್ರ ಮನೇಲಿ ಊಟ ಎಲ್ಲ ಮಾಡಿದ್ದೀನಿ ನಾನು. ಯಾಕಂದರೆ ನಾನು ಹಳ್ಳೀಲಿ ಇರೋದ್ರಿಂದ ಯಾವಾಗಲಾದರೂ ಈವ್ನಿಂಗು ಇನ್ ಕೇಸ್ ಲೇಟ್ ಏನಾದರೂ ಆದರೆ, ಕಾಲೇಜು ಇದು ಲೇಟ್ ಆದರೆ ಅವ್ರ ಮನೇಲಿ ಮಲ್ಕೊತಾ ಇದ್ದೆ. ನಾನು ಮಲ್ಕೊಂಡು ಬೆಳಗ್ಗೆ ಹಂಗೆ ಕಾಲೇಜ್ಗೆ ಹೋಗಿ ಮತ್ತೆ ನೆಕ್ಸ್ಟ್ ಡೇ ನನ್ನ ಮನೆಗೆ ಬರ್ತಾಯಿದ್ದೆ. ಈ ಥರ ಕ್ಲೋಸ್. ಆಮೇಲೆ ನಾನು ಅವ್ನಿಗೆ ಹೇಳ್ತಾ ಇದ್ದೆ, ಈ ಫ್ರೆಂಡ್ಶಿಪ್ಗಳೆಲ್ಲ ಜಾಸ್ತಿ ಮಾಡಬೇಡ, ಕುಡಿಬೇಕಂತಂದರೆ ಒಬ್ಬನೇ ಹೋಗಿಲ್ಲ, ಮನೆಗೆ ತಂದುಬಿಟ್ಟು ಕುಡಿ, ನೀವು ಅಮ್ಮ ಇಲ್ಲದೆ ಇದ್ದಾಗ ಈ ಥರ ಮಾಡ್ಕೊಂಡು ಡೈಲಿ ಕುಡಿಬೇಡ ಅಂತೆಲ್ಲ ಹೇಳ್ತಾ ಇದ್ದೆ. ಸರಿ ಆಯಿತು, ನಮ್ಮದು ಡಿಗ್ರಿ ಆಗೋಯ್ತು. ಅದಾದಮೇಲೆ ನಾನು ಓದೋದಕ್ಕೆ ಬೆಂಗಳೂರಿಗೆ ಹೋದೆ. ಅವನೇನು ಮಾಡ್ಕೊಂಡ ಗೊತ್ತಿಲ್ಲ. ಲಾಸ್ಟು 3-4 ಇಯರ್ಸಿಂದ ನನಗೆ ಕಾಲ್ ಮಾಡೋಕ್ಕೆ ಶುರು ಮಾಡ್ದ. ಬೆಳಗ್ಗೆ ಟೈಮ್ ಕಾಲ್ ಮಾಡಿ, ಮಗ 200 ಹಾಕು, 300 ಹಾಕು, ಫೋನ್ಪೇ ಮಾಡು ಅಂತ ಶುರು ಮಾಡ್ದೆ. ಸರಿ, ನಾನು ಗೊತ್ತಾಯ್ತು ಅವನು ಎಣ್ಣೆ ಹೊಡಿಯೋಕ್ಕೆ ಏನೇ ಮಾಡ್ತಾಯಿದ್ದಾನೆ ಅಂತ. ಅಲ್ಲಿ ನೀನು ಬೆಳಗ್ಗೆ ಎಣ್ಣೆ ಹೊಡಿಯೋಕ್ಕೆ ಫೋನ್ ಮಾಡಿದ್ರೆ ನಾನು ದುಡ್ಡು ಹಾಕಲ್ಲ ನಿನಗೆ ಅಂತ ಹೇಳಿದೆ. ಸರಿ, ಆಮೇಲೆ ಸಾಯಂಕಾಲ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಹೇಳ್ದೆಪ್ಪ, ಎಣ್ಣೆ ಹೊಡಿಯೋಕ್ಕೆ ನಾನು ದುಡ್ಡು ಕೊಡಲ್ಲ, ದುಡ್ಡು ಹಾಕಲ್ಲ ಮಗ, ಬೇಜಾರು ಮಾಡ್ಕೊಬೇಡ, ಎಣ್ಣೆ ಹೊಡಿಯೋದು ಬಿಟ್ಬಿಡು, ಏನು ನೀನು 3 ಹೊತ್ತು ಅದೇ ಇಟ್ಕೊಂಡಿದ್ಯಾ ಅಂದರೆ. ಅವ್ರಿಗೆ ಏನಾಗಿದೆ ಅವನ ಸಿಚುವೇಶನ್ ಏನೋ ನನಗೇನೋ ಗೊತ್ತಿಲ್ಲ, ದುಡ್ಡು ಖಾಲಿ ಆಗಿದೆ ಅಂತ ಮಾತ್ರ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಲಾಸ್ಟು 6 ಮಂತ್ಸಿಂದ ಫೋನ್ ಮಾಡಿ ಹಾಸ್ಪಿಟ್ಲಿಗೆ ಹೋಗಬೇಕು, ಇದಕ್ಕೆ ಸ್ವಲ್ಪ ದುಡ್ಡು ಬೇಕು, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ. ನನ್ನ ಹತ್ರ ಇದ್ದಾಗ ನಾನು ಹಾಕ್ತಾಯಿದ್ದೆ. ಮೊನ್ನೆ ಲಾಸ್ಟ್ 3-4 ಮಂತ್ಸ್ ಒಂದು ಸಲ ಕಾಲ್ ಮಾಡ್ದೆ. ರಮ್ಮನೂ ಕಾಲ್ ಮಾಡಿದ್ರು, ಈ ಥರ ಹಾಸ್ಪಿಟ್ಲಿಗೆ ಹೋಗಿದ್ವಿ, ತುಂಬ ವೀಕ್ ಆಗಿಬಿಟ್ಟಿದ್ದೀನಿ, ಅವರು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತಂದರೆ, ಏನೋ ಟೆಸ್ಟ್ಗಳೆಲ್ಲ ಮಾಡಿಸ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಬದುಕಲ್ಲ ಅಂತ ಹೇಳ್ತಾ ಇದ್ದಾರೆ. ನಂಗೆ ಒಂದೇ ಸಲ ಶಾಕು. ಅಂದರೆ ಹೆಂಗೆ ಏನಾಯ್ತು ಆ ಥರ ಏನಾಯಿತು ಅಂತ ಒಂದು ಫೋಟೋ ಕಳಿಸ್ದೆ ನನಗೆ. ಹಂಗೆ ಹೊಟ್ಟೆ ಉರಿದೋಯ್ತು. ಅದು ಹಾಕೋದು ಬೇಡ, ಫೋಟೋ ಇದೆ ನನ್ನ ಹತ್ರ, ಒಂದು ಫಸ್ಟ್ದು ಇವಾಗೊಂದು ನೀವು ನೋಡಿದ್ರೆ ಗಾಬರಿ ಆಗ್ಬಿಡ್ತೀರ. ಫೋಟೋ ಕಳಿಸ್ದೆ. ಆಮೇಲೆ ನಾನು ಅವನಿಗೆ, ಸರಿ ಆಯಿತು, ಎಲ್ಲಿ ಮನೆ ಇವಾಗ ಹೇಳು, ಬರ್ತೀನಿ, ಬಂದು ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಅವನು ಮನೆ ಅಡ್ರೆಸ್ಸೇ ಹೇಳ್ತಾ ಇಲ್ಲ.
ಬೇಜಾರಿಗೋ ಏನಕ್ಕೋ ಗೊತ್ತಿಲ್ಲ, ನನ್ನ ಅಡ್ರೆಸ್ಸೇ ಹೇಳ್ತಾ ಇಲ್ಲ ಅವರು. ಆಮೇಲೆ ಬರ್ತೀನಿ ಈ ಥರ ಹೇಳು ಅಂದರೆ, ಈಗ 2-3 ದಿನ ಆದಮೇಲೆ ನಾನು ಹೇಳ್ದೆ ಬರ್ತೀನಿ, ದುಡ್ಡು ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡ, ಒಂದು ಸಲ ಮಾತಾಡಿಸ್ಬೇಕು ನಿನ್ನ, ನಿಮ್ಮ ಅಮ್ಮನ ಮಾತಾಡಿಸಿ ಜಾಸ್ತಿನೇ ಆಯಿತು ಅಂತ ಹೇಳಿದೆ. ಆಮೇಲೆ ಸರಿ ಹೇಳ್ದೆ, ಹೇಳಿ ಈ ಥರ ಹೋದೆ. ಹೋಗ್ಬಿಟ್ಟು ನೋಡಿದ್ರೆ 19-20 ವರ್ಷ ವಯಸ್ಸಲ್ಲಿ ಅವನು 80-85 kg ಇದ್ದ ವೆಯ್ಟು, ಹಂಗಿದ್ದ ಅವಳು, ಚೆನ್ನಾಗಿದ್ದ. ಆಮೇಲೆ ಈಗ ಎಷ್ಟಿದ್ದಾನೆ ಗೊತ್ತಾ, ಒಂದು 30-35 kg ಇರ್ಬೋದೇನೋ. ಫುಲ್ ಸಣ್ಣ ಆಗ್ಬಿಟ್ಟಿದ್ದಾನೆ. ಮೂಳೆ ಬಿಟ್ಟರೆ ಏನಿಲ್ಲ, ಮೂಳೆ ಮೇಲೆ ಸ್ಕಿನ್ ಇದೆ. ಹೋದೆ ನೋಡಿದೆ, ಒಂದು ಬಾಡಿಗೆ ಮನೇಲಿದ್ದಾರೆ ಒಂದು ಹಳ್ಳಿನಲ್ಲಿ. ಏನಾಯಿತು, ಹೊಸಕೋಟೆಯಲ್ಲಿ ಅರ್ಧ ಸೈಟ್ ತೆಗೆದು ಮನೆ ಕಟ್ಟಿದ್ರು. ಏನಾಯಿತು ಅದಂತಂದರೆ, ಮನೆ ಸೇಲ್ ಮಾಡಿ ಬೇರೆ ಕಡೆ ಹೋಗಿದ್ದಾರೆ, ಬೇರೆ ಕಡೆ ಲೀಸ್ಗೆ ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ಮತ್ತೆ ದುಡ್ಡು ಪ್ರಾಬ್ಲಮ್ ಆಗಿ ಲೀಸ್ಗೆ ಹಾಕಿದ ಮನೆನ ದುಡ್ಡು ತೊಗೊಂಡು ಮತ್ತೆ ಬಾಡಿಗೆ ಮನೆಗೆ ಹೋಗಿದ್ದಾರೆ. ಮತ್ತೆ ಎಲ್ಲ ಫುಲ್ ಖಾಲಿ ಆದಮೇಲೆ ದುಡ್ಡು ಇವನು ಕೆಲಸಕ್ಕೆ ಸ್ಟಾರ್ಟ್ ಆಗಿದ್ದಾನೆ. ಕೆಲಸಕ್ಕೆ ಸ್ಟಾರ್ಟ್ ಆದಮೇಲೆ ಬೆಳಗ್ಗೆಯಿಂದ ಯಾವಾಗ ಎಣ್ಣೆ ಹೊಡ್ಕೊಂಡಿದ್ನೋ ಕೆಲಸನೂ ಬಿಟ್ಬಿಟ್ಟಿದ್ದಾನೆ, ವೀಕ್ ಹೋಗಿದ್ದಾನೆ, ಹೆಲ್ತ್ ತುಂಬ ಕೆಟ್ಟೋಗಿದೆ. ನಿಮಗೆ ಗೊತ್ತಿಲ್ಲ, ಅವನ ಗ್ಯಾಂಗಲ್ಲಿ 5-6 ಜನ ಇದ್ದರು. ಅವನದೊಂದು ಗ್ಯಾಂಗ್ ಇತ್ತು, ನಾವು ಸಪ್ರೇಟು, ಆ ಥರ ಇದ್ದಿದ್ದು. ಎನಿಮೀಸ್ ಅಲ್ಲ, ಅವ್ರದ್ದೊಂದು ಫ್ರೆಂಡ್ಸ್ ಗ್ರೂಪು, ನಮ್ಮದೊಂದು ಫ್ರೆಂಡ್ಸ್ ಗ್ರೂಪ್ ಅಂತ. ಅವರೆಲ್ಲರ ಪೈಕಿ ಅವನು ತುಂಬ ಒಳ್ಳೆಯವನು. ಅವಾಗ ಅವ್ನಿಗೆ ಅಷ್ಟು ದುಡ್ಡು ಬಂದಾಗೂ ಅವ್ನಿಗೆ ಆಟಿಟ್ಯೂಡ್ ಇರಲಿಲ್ಲ. ಅಷ್ಟು ದುಡ್ಡು ಬಂದಾಗೂ ನಮ್ಮ ಹತ್ರ ಆಗಲಿ ಆಟಿಟ್ಯೂಡ್ ತೋರಿಸಿಲ್ಲ. ಕಡೆಗೆ ನನ್ನ ಹತ್ರ ಜಾಸ್ತಿ ಕ್ಲೋಸ್ ಆದ ಅವನು. ಡಿಗ್ರಿ ಆದಮೇಲೆ ಮತ್ತೆ ಮೀಟೇ ಆಗಲಿಲ್ಲ, ಅವನು ಮೀಟ್ ಆಗಲಿಲ್ಲ. ಅವನು ಹೇಳ್ದ, ಮಗ ಸುಮಾರು ಜನ ದುಡ್ಡು ಇಸ್ಕೊಂಡ್ರು ನನ್ನ ಹತ್ರ, ದುಡ್ಡು ವಾಪಸ್ ಕೊಟ್ಟಿಲ್ಲ. ಸುಮಾರು ಜನ ಕೊಡಿದ್ರು, ಮಜಾ ಮಾಡಿದ್ರು, ಎಲ್ಲ ಮಾಡಿದ್ರು. ಇವಾಗ 500 ರೂಪಾಯಿ ಮಾತ್ರ ಆಗಿಲ್ಲ ಅಂತ ಫೋನ್ ಮಾಡಿದ್ರೆ ನಂಬರ್ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಾರೆ. ಫ್ರೆಂಡ್ಸೇ ನನ್ನ ಹತ್ರ ಯಾರು ದುಡ್ಡು ತಗೊಂಡಿದ್ರು ಅವರೇ ಹಂಗೆ ಮಾಡ್ತಾರೆ. ಜೀವನ ಹಿಂಗಾಗೋಯ್ತು ಈ ಥರ. ಅವ್ರ ಮನೇಲಿ ಅವ್ರ ಅಮ್ಮ ಅವನು ಬಿಟ್ಟರೆ ಯಾರೂ ಇಲ್ಲ. ಹಿಂಗಾಗಿದೆ, ಸಖತ್ತು ಬೇಜಾರಾಗೋಯ್ತು. ಸರಿ ನನ್ನ ಕೈಲಿ ಏನಾಗುತ್ತೋ ಅದನ್ನ ಕೊಟ್ಬಿಟ್ಟು ಹಾಸ್ಪಿಟ್ಲಲ್ಲಿ ತೋರಿಸ್ಕೊ ಅಂತ ಹೇಳಿದೆ. ಏನು ಗೊತ್ತಾ, ನಾನು ಹೇಳೋದು ಒಂದೇ, ಈ ನಮಗೆ ಫ್ರೆಂಡ್ಸು ಆ್ಯಕ್ಚುಲಿ ಒಂದು ಮನುಷ್ಯ ಚೆನ್ನಾಗಾಗಬೇಕು ಅಂದ್ರೂ ಹಾಳಾಗಬೇಕು ಅಂದ್ರೂ ಫ್ರೆಂಡ್ಸೇ ರೀಸನ್ನು. 100ಕ್ಕೆ 100 ಫ್ರೆಂಡ್ಸೇ ರೀಸನ್. ಅವನಿಗೆ ಸಿಕ್ಕಿದ್ದು ಫ್ರೆಂಡ್ಸು ಜೊತೇಲಿ ಕೊಡಿದ್ರು, ಅಷ್ಟು ದುಡ್ಡು ಇಸ್ಕೊಂಡ್ರು. ಕೆಲವ್ರು ಮೇ ಬಿ ಮೋಸ ಮಾಡಿರ್ಬೋದು, ಕೆಲವ್ರು ಮಾಡದೇ ಇರ್ಬೋದು, ಯಾರು ಅದರಲ್ಲಿ ಒಬ್ಬರು ಇಬ್ಬರು ಇರ್ಬೋದು. ನಾವು ಮಿಸ್ಲೀಡ್ ಮಾಡೋರು, ಮಿಸ್ಲೀಡ್ ಆದ. ಇವತ್ತು ಈ ವಯಸ್ಸಲ್ಲಿ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೇಕಾಗಿದ್ದಂಥ ವಯಸ್ಸಲ್ಲಿ ಮದುವೆ ಇಲ್ಲ, ಏನಿಲ್ಲ, ಪ್ರಾಣನ ಕಾಪಾಡ್ಕೊಳೋಕ್ಕಾಗದೇ ಇರೋಂಥ ಪರಿಸ್ಥಿತಿ, ಆ ಪರಿಸ್ಥಿತಿನಲ್ಲಿದ್ದಾನೆ. ನಾವು ಸೆಲೆಕ್ಟ್ ಮಾಡ್ಕೊಳೋಂಥ ಫ್ರೆಂಡ್ಸು ಕರೆಕ್ಟಾಗಿರ್ಬೇಕು ಫಸ್ಟು. ಎಲ್ಲರೂ ಮಿಸ್ಟೇಕ್ ಮಾಡ್ತಾರೆ. ಫ್ರೆಂಡ್ಶಿಪ್ಪಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಆದರೆ ಅಟ್ಲೀಸ್ಟ್ ಫಿಲ್ಟ್ರ್ ಮಾಡ್ಕೊಬೇಕು. ಇವ್ನು ನಂಗೆ ಒಳ್ಳೇದು ಬಯಸ್ತಾನಾ, ಇಲ್ಲ ಅಟ್ಲೀಸ್ಟ್ ಒಳ್ಳೇದು ಬಯಸಿಲ್ಲ ಅಂದ್ರೂ ಕೆಟ್ಟದ್ದು ಬಯಸಿಲ್ಲ ಅಂದರೆ ಸಾಕು ಅನ್ನೋರನ್ನ ಅಟ್ಲೀಸ್ಟ್ ಫ್ರೆಂಡ್ ಮಾಡ್ಕೊಬೇಕು. ಅವನಿರೋದು ಇದ್ದಂಗೆ ಹೇಳ್ತಾನೆ ನಿಮಗೆ. ಇವತ್ತು ನಾನು ಏನಾದರೂ ಒಂದು ಸೊಸೈಟಿನಲ್ಲಿ ನನಗೊಂದು ವ್ಯಾಲ್ಯೂ ಇದೆ, ನನ್ನ ಜನ ಗುರುತಿಸ್ತಾರೆ ಅಂತಂದರೆ ನಾನು ಪ್ರೌಡಾಗಿ ಹೇಳ್ಕೊತೀನಿ ನನ್ನ ಫ್ರೆಂಡು ಹರೀಶಿಂದ. ಇವತ್ತು ನಾನೇನಾದರೂ ಸ್ವಲ್ಪ ಅಷ್ಟು ಸೆಟ್ಲಾಗಿದ್ದೀನಿ, ನನ್ನ ಸಂಪಾದನೆ ಆಗ್ಬೋದು, ನನ್ನ ಫೈನಾನ್ಷಿಯಲ್ ಸ್ಟೇಟಸ್ಸು ಅಷ್ಟು ಸ್ಟೆಬಿಲೈಸ್ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ವಿಜಯ್ ಅಂತ ಒಂದು ಫ್ರೆಂಡಿಂದ. ಅಲ್ಟಿಮೇಟ್ಲಿ ಫ್ರೆಂಡ್ಸೇನೆ. ನಿಮ್ಮ ಮನೆಯವ್ರು ಏನಂತಂದರೆ ಭಯ ಪಡ್ತಾರೆ, ಆಚೆ ಬಿಡೋಕ್ಕೆ ಭಯ ಪಡ್ತಾರೆ, ಎಲ್ಲೋ ಒಂದು ಹತ್ರ ಕಳ್ಸೋಕ್ಕೆ ಭಯ ಪಡ್ತಾರೆ, ಏನೋ ಒಂದು ಮಾಡ್ಸೋಕ್ಕೆ ಭಯ ಪಡ್ತಾರೆ. ಫ್ರೆಂಡ್ಸ್ ಹಂಗೆಲ್ಲ ಮಾಡೋ ಮಗ ನಾವಿದ್ದೀವಿ ಅಂತಾರೆ. ಆದರೆ ಮಾಡೋ ಮಗ ನಾವಿದ್ದೀವಿ ಅನ್ನೋ ಅಂತ ಅವರು ಕರೆಕ್ಟಾಗಿರಬೇಕು. ಅವ್ರು ಇರಬೇಕು, ಮಾಡಿದಾಗ ಅವ್ರು ಇರಬೇಕು. ಅವರು ಜೊತೇಲಿ ಇದ್ದು ಕಷ್ಟ ಬಂದಾಗ ಜೊತೇಲಿ ಇರಬೇಕು. ದುಡ್ಡಿಗೆ ಅಂತಲ್ಲ ನಾನು ಹೇಳೋದು, ಮಾರಲ್ ಸಪೋರ್ಟು. ಎಲ್ಲ ನಾವು ತಂದೆ ತಾಯಿ ಹತ್ರ ಹೇಳ್ಕೊಳಕ್ಕಾಗಲ್ಲ, ಅಣ್ಣ ತಮ್ಮಂದ್ರ ಅಕ್ಕ ತಂಗಿರ ಹತ್ರ ಎಲ್ಲ ಹೇಳ್ಕೊಳಕ್ಕಾಗಲ್ಲ ಕೆಲವೊಂದು ವಿಚಾರ. ಒಬ್ಬರು ಫ್ರೆಂಡ್ಸಿಂದ ಚೆನ್ನಾಗಾಗ್ತಾರೆ, ಒಬ್ಬರು ಫ್ರೆಂಡ್ಸಿಂದ ಹಾಳಾಗ್ತಾರೆ. ನಾನು ಹೇಳೋ ಸಜೆಷನ್ ಇಷ್ಟೇ, ಫಿಲ್ಟ್ರ್ ಮಾಡ್ಕೊಳ್ಳಿ. ಕೆಟ್ಟದ್ದು ಬಯಸಿಲ್ಲ ಅಂದರೆ ಸಾಕು. ಒಳ್ಳೇದು ಮಾಡಬೇಕು ಅಂತೇನಿಲ್ಲ ಫ್ರೆಂಡ್ಸು ನಿಮಗೆ. ಕೆಟ್ಟದ್ದು ಬಯಸಿಲ್ಲ ಅಂದರೆ ಸಾಕು, 100% ನೀವು ಚೆನ್ನಾಗಿರ್ತೀರ. ಆ ಕೆಟ್ಟದ್ದು ಬಯಸದೇ ಇರೋವಂಥವ್ರು ನೀವೇನಿದ್ದೀರಾ ಅದನ್ನ ಫಿಲ್ಟ್ರ್ ಇಲ್ಲದೆ ಹೇಳ್ತಾರೆ, ಇದು ಕರೆಕ್ಟು ಇದು ರಾಂಗು, ಕರೆಕ್ಟಾಗಿ ಹೇಳ್ತಾರೆ. ಇರೋದನ್ನ ಹೇಳ್ತಾರೆ, ಕರೆಕ್ಟಾಗಲ್ಲ ಇರೋದನ್ನ ಹೇಳ್ತಾರೆ. ಅದಕ್ಕೆ ಈ ಥರ ಆಗಬಾರ್ದು. ಈ ವಿಡಿಯೋನ ಮೇ ಬಿ ಅವನು ನೋಡ್ತಾನೆ, ನನ್ನ ಫ್ರೆಂಡು. ಇವಾಗ ಏನೂ ಪ್ರಯೋಜನ ಇಲ್ಲ. ಇವಾಗ ಆರೋಗ್ಯ ಸರಿ ಮಾಡ್ಕೊಬೇಕು. ಅವನು ಮುಂಚೆ ಇರೋ ಥರ ಆಗಬೇಕು. ಡೆಫಿನೆಟ್ಲಿ ಎಲ್ಲ ನನ್ನ ಮಗನು ಮತ್ತೆ ಹತ್ರ ಬರ್ತಾರೆ.